ಆಲ್ ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ಅನುಷಾ ಆ್ಯಂಡ್ ವೆಲ್ಕಮ್ ಟು ಮೈ ವ್ಲಾಗ್ಸ್. ಸೊ ನಾನು ಇವತ್ತು ನಿಮಗೆ ಟೊಮ್ಯಾಟೊ ತಿಳಿ ಸಾರು ಹೆಂಗೆ ಮಾಡ್ತಾರೆ ಅಂಥೇಳಿ ಹೇಳ್ಕೊಡ್ತೀನಿ. ಸೊ ಅದಕ್ಕೊಂದು 2-3 ಟೊಮ್ಯಾಟೊನ 1/4 ರೇಷಿಯೋ ಒಳಗೆ ಕಟ್ ಮಾಡ್ಕೊರಿ. ಸೊ ಹಣ್ಣು ಟೊಮ್ಯಾಟೊ ಇದ್ದರೆ ಭಾಳ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಅದಾದಮೇಲೆ ಒಂದು 2-3 ಉಳ್ಳಾಗಡ್ಡಿನ ಉದ್ದುದ್ದ ಕಟ್ ಮಾಡ್ಕೊರಿ. ಯಾಕೆ ಯಾವಾಗಲೂ ನಾನು ಉದ್ದುದ್ದ ಕಟ್ ಮಾಡ್ತೀನಿ ಅಂತಂದ್ರೆ ಉದ್ದುದ್ದ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಬಾಯಿಗೆ ನಿಮಗೆ ಸಿಗುತ್ತೆ ಆ್ಯಂಡ್ ಟೇಸ್ಟ್ ಮಸ್ತ್ ಬರುತ್ತೆ ರೀ ಅದರದ್ದು. ಸೊ ಹಂಗಾಗಿ ನಾನು ಉದ್ದುದ್ದ ಕಟ್ ಮಾಡ್ಕೊತೀನಿ. ಆ್ಯಂಡ್ ಅದಾದಮೇಲೆ ಒಂದು 2-3 ಬೆಳ್ಳುಳ್ಳಿನ ನೀಟಾಗಿ ಜಜ್ಕೊರಿ. ಸೊ ನೀವು ಬೆಳ್ಳುಳ್ಳಿ ಜಾಸ್ತಿ ಪ್ರಿಫರ್ ಮಾಡೋರು ಅಥವಾ ಭಾಳ ಇಷ್ಟ ಆದವರು ಒಂದು 2-3 ತೊಗೋರಿ. ಬೆಳ್ಳುಳ್ಳಿ ನಿಮಗೆ ಲೈಕ್ ಆಗಲ್ಲ ಅಂತಂತಂದ್ರೆ ಒಂದು ಸಾಕು ಅಂತ ನಾನು ಹೇಳ್ತೀನಿ. ಜಜ್ಜಾದ್ಮೇಲೆ ಅದನ್ನು ಕುಟ್ಟೋ ಕಲ್ಲಲ್ಲಿ ಹಾಕಿ ನೀಟಾಗಿ ಕುಟ್ಕೊರಿ. ಸೊ ನೆಕ್ಸ್ಟ್ ನಾನು ಏನು ಹೇಳ್ತೀನಿ ಅಂತಂದರೆ ಟೊಮ್ಯಾಟೊ ಪೇಸ್ಟ್ ಸಾರಿಗೆ ಹಾಕೋ ಟೊಮ್ಯಾಟೊ ಪೇಸ್ಟ್ ಹೆಂಗೆ ಮಾಡ್ತಾರೆ ಅಂತೇಳಿ ಹೇಳ್ಕೊಡ್ತೀನಿ. ಸೊ ಒಂದು ಬಾಣಲಿ ಒಳಗೆ ಮೆಂತೆಕಾಳು, ಹವೀಜ ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕೋರಿ. ಅದಾದಮೇಲೆ ನೀವೇನು ಕಟ್ ಮಾಡಿರ್ತೀರಲ್ಲ ಆ ಟೊಮ್ಯಾಟೊನ ಹಾಕಿ ನೀಟಾಗಿ ಸಾಟ್ ಮಾಡ್ಕೊರಿ. ಸೊ ಎಲ್ಲಿವರೆಗೂ ನೀವು ಸಾಟ್ ಮಾಡ್ಕೋಬೇಕು ಅಂತಂದ್ರೆ ಅದು ಸ್ವಲ್ಪ ನೀರು ಬಿಡಬೇಕು. ಬಿಡೋವರೆಗೂ ಏನು ಮಾಡಿರಿ ಅದನ್ನು ಸಾಟ್ ಮಾಡ್ಕೊರಿ. ಸೊ ಅದು ಜಲ್ದಿ ನೀರು ಬಿಡಬೇಕು ಅಂತಂದ್ರೆ ನೀವೇನು ಮಾಡಿರಿ ಲಿಡ್ ಕ್ಲೋಸ್ ಮಾಡಿ ಜೋರಾಗಿ ಗ್ಯಾಸ್ ಆನ್ ಮಾಡಿಬಿಟ್ರಿ ಅಂತಂದ್ರೆ ಸೊ ಅದು ಬೇಗನೆ ನೀರು ಬಿಟ್ಬಿಡುತ್ತೆ. ಸೊ ನೀರು ಬಿಟ್ಮೇಲೆ ಒಂಚೂರು ಆರಿಸಿ ಅದನ್ನು ಗ್ರೈಂಡ್ ಮಾಡ್ಕೊರಿ ಮಿಕ್ಸಿ ಒಳಗೆ ಹಾಕಿ. ಸೊ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿ ನಾನು ನಿಮ್ಗೆ ತೋರಿಸಿದ್ದೀನಲ್ಲಿ ಪೇಸ್ಟ್ ಯಾವ ಥರ ಪೇಸ್ಟ್ ಆಗಬೇಕು ಅಂಥೇಳಿ. ಭಾಳ ನೀರು ಮಾಡ್ಕೋಬೇಡ್ರಿ, ಸ್ವಲ್ಪ ಗಟ್ಟಿ ಇದ್ರೂ ಚಲೋ ಅಂತ ನಾನು ಅಂತೀನಿ. ಸೊ ಅದಕ್ಕೆ ಈ ರೀತಿ ನೀವು ಇದು ಮಾಡ್ಕೊಂಡು ಪೇಸ್ಟ್ ಮಾಡಿಕೊಂಡು ಇದನ್ನು ನೀವು ಬೇಕಿದ್ರೆ ಒಂದು 2-3 ದಿನ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ನಾನಿಲ್ಲಿ ಒಗ್ಗರಣೆ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಸೊ ನಾನು ಇಲ್ಲಿ ತುಪ್ಪನ ತೊಗೊಂಡಿನಿ, ಇದು ನಿಮಗೆ ಆಪ್ಷನಲ್ಲು. ಜೀರಿಗೆ, ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಚಟ್ಪಟ್ ಅನ್ನಕ್ಕೆ ಬಿಟ್ಟು ಆಮೇಲೆ ಏನು ಕಟ್ ಮಾಡ್ಕೊಂಡಿರ್ತೀರಲ್ಲ ಉಳ್ಳಾಗಡ್ಡಿನ ಅದು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಅದು ಬ್ರೌನ್ ಯೆಲ್ಲೋಯಿಶ್ ಆಗೋ ಥರ ಸಾಟ್ ಮಾಡ್ಕೊರಿ. ಅದಾದಮೇಲೆ ಒಂಚೂರು ಅರ್ಶಿನದ ಪುಡಿ ಹಾಕ್ಕೊಂಡ್ಬಿಟ್ರೆ ಮುಗೀತು. ಇಲ್ಲಿ ಎಕ್ಸ್ಟ್ರಾ ಯಾವುದೂ ನೀವು ಸ್ಪೈಸಸ್ ಹಾಕೋಂಗಿಲ್ಲ, ಬಿಕಾಸ್ ಆಲ್ರೆಡಿ ಎಲ್ಲ ಪೇಸ್ಟ್ ಒಳಗೆ ಇರುತ್ತೆ ಅನ್ನೋದಕ್ಕೆ. ಕೆಂಪು ಒಣಮೆಣ್ಸಿನ್ಕಾಯಿನ ಹಾಕಿರೋದ್ರಿಂದ ಖಾರ ಪುಡಿ ಕೂಡ ನಾನು ಏನೂ ಯೂಸ್ ಮಾಡಿಲ್ಲ ಇಲ್ಲಿ. ಜಸ್ಟ್ ಅದೊಂದೇ ಪೇಸ್ಟ್ ಇದ್ದರೆ ಸಾಕು ನಿಮ್ಗೆ, ಈಸಿ ಅಂದರೆ ಈಸಿಯೆಸ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಒಂಚೂರು ಪುಡಿ ಬೆಲ್ಲ, ಭಾಳ ಖಾರ ಆಗಬಾರ್ದು ಅಂಥೇಳಿ ಒಂಚೂರು ಪುಡಿ ಬೆಲ್ಲ ಬೇಕಿದ್ರೆ ಆ್ಯಡ್ ಮಾಡ್ಕೊರಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಸ್ವಲ್ಪ ನೀರು ಜಾಸ್ತಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನ ಕುದಿಲಿಕ್ಕೆ ಬಿಟ್ಬಿಡ್ರಿ. ಆ್ಯಂಡ್ ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಮುಗಿಸ್ಬಿಡ್ರಿ. ಸೊ ಅದಾದಮೇಲೆ ನಾನು ಇಲ್ಲಿ ಏನು ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಜಸ್ಟ್ ತುಪ್ಪದಲ್ಲಿ ಫ್ರೈ ಮಾಡಿ ಮೇಲೆ ಹಾಕ್ಕೊಂಡಿನಿ. ಸೊ ಈ ಥರ ಹಾಕ್ಕೊಳ್ಳೋದ್ರಿಂದ ಫುಲ್ ಟೇಸ್ಟಿಯಾಗಿ ಬರುತ್ತೆ ರೀ. ಬೆಳ್ಳುಳ್ಳಿ ಕೂಡ ನಿಮಗೆ ಬಾಯಲ್ಲಿ ಸಿಗುತ್ತೆ. ಸೊ ಈ ರೀತಿ ತಿಳಿ ಟೊಮ್ಯಾಟೊ ಸಾರನ್ನ ನೀವು ಮಾಡ್ಬೋದು. ಆ್ಯಂಡ್ ಇದ್ರ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ರಾಗಿ ಸಂಡ್ಗಿನ ಕರ್ಕೊಂಡಿದ್ದೆ. ಸೊ ಇವೆರಡೂ ಕಾಂಬಿನೇಷನ್, ಅನ್ನ ಸಾರು ಸಂಡ್ಗಿ ಅಂತಂದ್ರೆ ಫುಲ್ ಮಸ್ತ್ ಕಾಂಬಿನೇಷನ್. ಸೊ ಇದೇ ಥರ ನಿಮ್ಗೆ ಮತ್ತೆ ರೆಸಿಪೀಸ್ ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.